ಹೊನ್ನಾವರ ಪಟ್ಟಣದ ಮೂಡುಗಣಪತಿ ಸಭಾಭವನದ ರಾಣಿ ಚೆನ್ನಭೈರಾದೇವಿ ವೇದಿಕೆಯಲ್ಲಿ ಶರಾವತಿ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ವೆಂಕಟರಮಣ ಹೆಗಡೆಯವರ ಸಾರಥ್ಯದಲ್ಲಿ ಆಯೋಜಿಸಿದ್ದ 18ನೇ ವರ್ಷದ ಶರಾವತಿ ಉತ್ಸವ ಮತ್ತು ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಮಾತನಾಡಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಪ್ರತಿಭೆಗಳು ಹೊರಹೊಮ್ಮುತ್ತವೆ. ಇಂದಿನ ಮೊಬೈಲ್ ಫೋನ್ ಯುಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವುದು ಸವಾಲಿನ ಕೆಲಸವಾಗಿದೆ. ಶರಾವತಿ ಸಾಂಸ್ಕೃತಿಕ ವೇದಿಕೆಯು ಪ್ರತಿಭೆಯನ್ನ ಬೆಳಕಿಗೆ ತರುವ ಕಾರ್ಯವನ್ನು ನಡೆಸುತ್ತಿದೆ ಎಂದು ಹೇಳಿದರು. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಗಣಪತಿಯ ಸನ್ನಿಧಾನದಲ್ಲಿ ಈಗಾಗಲೇ ನಾವು ಉತ್ಸವವನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ಆ ಗಂಗೆಗೆ ಅಂದರೆ ಶರಾವತಿ ಎಂಬ ಗಂಗೆಗೆ ದೀಪ ಜ್ಯೋತಿಯನ್ನು ಬೆಳಗುವುದರ ಮುಖಾಂತರ ಈ ಶರಾವತಿ ಎನ್ನುವ ಉತ್ಸವವನ್ನು ಈಗಾಗಲೇ ನಾವು ಎಲ್ಲ ಸೇರಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಉತ್ಸವ ಸಮಿತಿಯ ಅಧ್ಯಕ್ಷರು ಆದಂತಹ ನಮ್ಮ ಪುಟ್ಟೆಗಡೆಯವರು ಅಂತೇಳಿ ಹೇಳಬೇಕಾಗ್ತದೆ. ಯಾಕೆಂದರೆ ಪುಟ್ಟೆಗಡೆಯವರು ಅಂದರೆ ಪುಟ್ಟೆಗಡೆ ಎಲ್ಲರಿಗೂ ಗೊತ್ತಾಗ್ತದೆ, ಪುಟ್ಟೆಗಡೆಯವರೇ. ಅದೇ ರೀತಿ ಅತಿಥಿಯಾಗಿ ಪಾಲ್ಗೊಂಡಿದ್ದ ಅಂಕಣಕಾರ ನಾರಾಯಣಿಯಾಜಿ ಸಾಲೆಬೈಲು ಮಾತನಾಡಿ, ನಮ್ಮ ನಾಡು ಭವ್ಯ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಹೊಂದಿದೆ. ನಮ್ಮ ನೆಲದ ಮಹತ್ವವನ್ನು ಸಾರುವ ಕಾರ್ಯ ನಡೆಯಬೇಕು. ಶರಾವತಿ ಸಾಂಸ್ಕೃತಿಕ ವೇದಿಕೆಯು ಉತ್ಸವದ ಮೂಲಕ ಈ ನೆಲದ ಸೊಗಡನ್ನು ನಾಡಿಗೆ ಹರಡಿಸುವ ಕೆಲಸವನ್ನ ಮಾಡುತ್ತಿದೆ ಎಂದು ಹೇಳಿದರು. 18ನೆಯ ಹರೆಯ ಒಂದು ವ್ಯಕ್ತಿ ಪ್ರಾಯಪ್ರಬುದ್ಧಳಾಗಿರ್ತಾಳೆ ಅಂತೇಳಿ ಹೇಳಿದರೆ 18. ಈಗ ಅಯ್ಯಪ್ಪನಿಗೆ ಪೂಜೆಯ ಸಂದರ್ಭದಲ್ಲಿ ಅಯ್ಯಪ್ಪನಿಗೂ 18 ಮೆಟ್ಟಲು ದಾಟಿದ ಮೇಲೆ ಏನು ಸಿಗ್ತದೆ ಕೇಳಿದ್ರೆ ದೇವರು ಸಿಗ್ತಾರೆ ಅಂತ. ಇಲ್ಲಿಯ ತನಕ ದೇವರ ಸೇವೆಯ ರೀತಿಯಲ್ಲೇ ಮಾಡಿರುವಂಥ ಇಂತಹ ವೇದಿಕೆಯಲ್ಲಿ ಇಷ್ಟೆಲ್ಲ ಚಂದವಾಗಿ ಸಂಘಟನೆ ಮಾಡಿದಂಥ ರೂವಾರಿಗಳಾಗದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯು ಅವರೇ ಆಗಲಿ ಅಂತೇಳಿ ಆಗಿರುವಂತಹ ಶ್ರೀಯುತ ಪುಟ್ಟೆಗಡೆಯವರೇ, ಉದ್ಘಾಟಕರಾಗಿ ಆಗಮಿಸಿರುವಂತಹ ನಮ್ಮ ದೇಶದಲ್ಲೇ ಪ್ರತಿಷ್ಠಿತವಾಗಿರುವಂಥ TSSನ ರೂವಾರಿಗಳಾದಂಥ ಶ್ರೀಯುತ ಗೋಪಾಲಕೃಷ್ಣ ವೈದ್ಯರೇ, ವೇದಿಕೆ ಮೇಲೆ ಇವತ್ತಿನ ಸನ್ಮಾನವನ್ನು ಪಡೆದಿರುವಂತಹ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ರೆ, ಗಣಪೇಗೌಡರೇ, ನಮ್ಮ ಗೋಪಾಲಕೃಷ್ಣ ಜೋಗಿಮನೆಯವರೇ, ಸುಬ್ರಹ್ಮಣ್ಯ ಶೆಟ್ರೆ, ನಮ್ಮ ಪ್ರತಿಭೆ ಹೆಮ್ಮೆ ಸಮರ್ಥರಾವ್ ಹಾಗೂ ಶಂಭು ಹೆಗಡೆಯವರೇ, ಪುಟ್ಟಗಡೆ. ಈ ಸಂದರ್ಭದಲ್ಲಿ ನಾನು ಮತ್ತೇನು ಹೇಳಲಿಕ್ಕೆ ಬಯಸುವುದಿಲ್ಲ. ಶತಪಥ ಬ್ರಾಹ್ಮಣದಲ್ಲಿ ಒಂದು ಮಾತು ಬರುತ್ತದೆ, ಮನೋಮೇ ತರ್ಪಯತ, ವಾಚಮೇ ತರ್ಪಯತ, ಪ್ರಾಣೋಮೇ ತರ್ಪಯತ, ಶ್ರೋತ್ರಮೇ ತರ್ಪಯತ, ಚಕ್ಷುರ್ಮೇ ತರ್ಪಯತ, ಪಶುಮೇ ತರ್ಪಯತ, ಗಣಾನ್ಮೇ ತರ್ಪಯತ, ಗಣಾಮೇ ತರ್ಪಯತ, ಗಣಾನ್ಮೇ ಮಾ ವಿತೃಷನ್ ಅಂತ. ಅಂದರೆ ಎಲ್ಲರಲ್ಲಿಯೂ ಕೂಡ ಸುಖವನ್ನು ಕಾಣಲಿ, ಆ ಕೊನೆಗೆ ಒಂದು ಶಬ್ದ ಬರ್ತದೆ, ಗಣಾನ್ಮೇ ಮಾ ವಿತೃಷನ್, ಯಾರೂ ಕೂಡ ಹಸಿವೆಯಿಂದ ಬಳಲಲಿದ್ದಿರಲಿ ಅಂತ. ಶ್ರೀ ಕರಿಕಾನಮ್ಮ ದೇವಸ್ಥಾನದ ಅರ್ಚಕ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್, ಸಹಕಾರಿ ದೂರಿನ ಗಣಪಯ್ಯ ಗೌಡ, ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಗೋಪಾಲಕೃಷ್ಣ ಭಟ್ಟ ಜೋಗಿನಮನೆ, ಅಂತಾರಾಷ್ಟ್ರೀಯ ಚೆಸ್ ಪಟು ಸಮರ್ಥರಾವ್, ನಿವೃತ್ತ ಸೈನಿಕ ಸುಬ್ರಹ್ಮಣ್ಯ ಶೆಟ್ಟಿ ನೀಲಕೋಡ ಅವರನ್ನ ವೇದಿಕೆಯಿಂದ ಸನ್ಮಾನಿಸಲಾಯಿತು. ನುಡಿಸಿರಿ ವಾಹಿನಿಯ ಗೌರವ ಸಲಹೆಗಾರರು ಹಾಗೂ ಹಿರಿಯ ಪತ್ರಕರ್ತರು ಜಿಯು ಭಟ್ಟರು ಸನ್ಮಾನಿತರ ಕುರಿತು ಅಭಿನಂದನಾ ಮಾತುಗಳನ್ನಾಡಿದರು. ಇಡೀ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಿದ್ದ
ಶರಾವತಿ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾದ ವೆಂಕಟರಮಣ ಹೆಗಡೆಯವರು ಸ್ವಾಗತಿಸಿದರು. ಕಾರ್ಯದರ್ಶಿ ಶಂಭು ಹೆಗಡೆ ಸಂತನ್ ವಂದಿಸಿದ್ರು. ಸೀಮಾ ಭಟ್ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಸಭಾ ಕಾರ್ಯಕ್ರಮದ ಬಳಿಕ ನಡೆದ ಶಿರಸಿಯ ನಾದಶ್ರೀ ಕಲಾ ಕೇಂದ್ರದ ವಿ ಸಹನಾ ಭಟ್ ಶಿಷ್ಯರಿಂದ ಹಾಗೂ ವಿನುತಾ ಹೆಗಡೆ, ಹರ್ಷಿತಾ ಹೆಗಡೆ ಹಾಗೂ ಪೂಜಾ ಹೆಗಡೆ ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಬಾಲೆ ಬಾಚ ಶಿವನೇ ಬಾಲೆ ಬಾಚ ಶಿವನೇ ಬಾಲೆ ಬಾಚ ಶಿವನೇ ಶೀಲೆ ಕೋಮಲ ಶೀಲೆ ದಬ್ಬೋಡದ ಶ್ರೀ ಶಿವಮ್ಮ ದುರ್ಗಾದೇವಿ ಭಜನಾ ಮಂಡಳಿಯಿಂದ ಭಜನಾ ಕುಣಿತ, ಶಿರಸಿಯ ಯಕ್ಷಗೆಜ್ಜೆಯವರಿಂದ ಕಂಸ ದಿಗ್ವಿಜಯ ಯಕ್ಷಗಾನ ಪ್ರದರ್ಶನ ಪ್ರೇಕ್ಷಕರ ಮೆಚ್ಚುಗೆ ಗಳಿಸುವಲ್ಲಿ ಯಶಸ್ವಿಯಾಯಿತು. ಈ ವೇಳೆ ಶರಾವತಿ ಸಾಂಸ್ಕೃತಿಕ ವೇದಿಕೆಯವರು, ಯಕ್ಷಾಭಿಮಾನಿಗಳು, ಸಾರ್ವಜನಿಕರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಯಕ್ಷಪ್ರಿಯರು ಉಪಸ್ಥಿತರಿದ್ದರು. ವಿಶ್ವ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.